ನಗರದ ಡೀಡ್ ಕಚೇರಿಯಲ್ಲಿ ಇಂದು ಸಭೆ ಸೇರಿ ಫೆಬ್ರವರಿ 2ನೇ ವಾರದಲ್ಲಿ ಆದಿವಾಸಿಗಳ 6ನೇ ಜನತಾ ಸಂಸತ್ ಅಧಿವೇಶನ ನಡೆಸಲು ಆದಿವಾಸಿ ಮುಖಂಡರು ತೀರ್ಮಾನಿಸಿದ್ದಾರೆ. ಈ ಸಭೆಗೆ ಎಂಎಲ್ಸಿ ಶಿವಕುಮಾರ್ ನೂತನ ಹುಣಸೂರು ಉಪವಿಭಾಗ ಅಧಿಕಾರಿಗಳನ್ನು ಆಹ್ವಾನಿಸಿ ಆದಿವಾಸಿ ಸಮಸ್ಯೆಗಳನ್ನು ತಮ್ಮ ಅಧಿವೇಶನದ ಮೂಲಕ ಮನವರಿಕೆ ಮಾಡಿಕೊಡಲಿದ್ದಾರೆ. ವರದಿ ಶ್ರೀಕಾಂತ್. ನಮಸ್ಕಾರ. ಹರ್ಷ ಅವರು ಇವತ್ತು ಆದಿವಾಸಿ ಪೀಪಲ್ಸ್ ಪಾರ್ಲಿಮೆಂಟ್ ಸಭೆ ನಡೆಸೋದ್ರ ಬಗ್ಗೆ ಇವತ್ತು ಚರ್ಚಿಸಲಿಕ್ಕೆ ಸಭೆ ಸೇರಿದ್ರಿ. ಏನು ತೀರ್ಮಾನ ಆಯ್ತು ಇವತ್ತು? ಅಂದರೆ ಸರ್, ಇದು ಈ ತಿಂಗಳು 30ನೇ ತಾರೀಕು ಆದಿವಾಸಿ ಹುಣಸೂರು ತಾಲೂಕಿನಲ್ಲಿ ಆದಿವಾಸಿ ಪಾರ್ಲಿಮೆಂಟ್ ಸಭೆ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಅದಕ್ಕೆ ಹೊಸ AC ಮೇಡಮ್ನವರು ಮತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹಾಗೂ ಶಿವಕುಮಾರ್ ಸರ್ ಅವರು MLC ಅವರು ಅವ್ರನ್ನ ಕರೆದು ಈ ಸಭೆಗೆ ಆದಿವಾಸಿಗಳ ಒಂದು ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಒಂದು ಆದಿವಾಸಿ ಪಾರ್ಲಿಮೆಂಟ್ ಸಭೆಯಲ್ಲಿ ಮಾತಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ವಿ. ಆದರೆ ಈಗ ಕಾರಣಾಂತರದಿಂದ ಶಿವಕುಮಾರ್ ಸರ್ ಅವರಿಗೆ ಅಧಿವೇಶನ ಇರೋದ್ರಿಂದ ಮುಂದಿನ ತಿಂಗಳು 10ನೇ ತಾರೀಕು ಒಳಗಡೆ ಅವ್ರದ್ದೇ ಆದಂಥ ಒಂದು ಡೇಟು ತಗೊಂಡು ಆ ಡೇಟ್ಗೆ ಒಂದು ಆದಿವಾಸಿ ಪಾರ್ಲಿಮೆಂಟ್ ಸಭೆನ ಮಾಡಬೇಕು ಅಂತೇಳಿ ಈ ದಿನ ಮುಂದೂಡಿದ್ದೀವಿ. ಆ ಸಭೆಗೆ ಅವತ್ತು ಅವರು ಶಿವಕುಮಾರ್ ಸರ್ ಅವರು ಮತ್ತು AC ಮೇಡಮ್ಮು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಗಂಗಾಧರ್ ಸರ್ ಅವ್ರನ್ನ ಕರೆದು ಒಂದು ಆದಿವಾಸಿಗಳ ಸಮಗ್ರ ಒಂದು ಬೇಡಿಕೆ ಬಗ್ಗೆ, ಅವರ ಸಮಸ್ಯೆ ಬಗ್ಗೆ ಆ ಒಂದು ಸಭೆಯಲ್ಲಿ ಚರ್ಚೆ ಮಾಡಬೇಕು. ಮತ್ತು ಅದೇ ರೀತಿ ಒಂದು ಏನು ಒಂದು ಹುಣಸೂರು ತಾಲೂಕಿನಲ್ಲಿ ಆದಿವಾಸಿಗಳ ಒಂದು ಸಮಸ್ಯೆ ಇದೆ, ಅದನ್ನು ಸರ್ಕಾರದ ಮಟ್ಟಿಗೆ ಸರ್ಕಾರದ ಒಂದು ಗಮನ ಸೆಳೆಯೋ ಮಟ್ಟಿಗೆ ಒಂದು ಶಿವಕುಮಾರ್ ಸರ್ ಅವರಿಗೆ ಆ ಒಂದು ನಿರ್ಣಯವನ್ನು ಕೊಟ್ಟು ಮತ್ತು ಸಭಾಧ್ಯಕ್ಷರ ಜೊತೆ ಮಾತಾಡೋಕ್ಕೆ ಒಂದು ಆದಿವಾಸಿಗಳ ಒಂದು ಟೀಮ್ ಅವ್ರ ಜೊತೆ ಮಾತಾಡೋಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಇವತ್ತು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿದ್ದೀವಿ. ಥ್ಯಾಂಕ್ ಯು. ಈಗ ನಮ್ಮ ಜೊತೆಗೆ ವಿಠಲ್ ಸರ್ ಇದ್ದಾರೆ. ವಿಠಲ್ ಅವರು ನಮ್ಮ ಕಾನೂನು ವಿಭಾಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅವರು ಆದಿವಾಸಿಗಳಿಗಾಗಿ ಏನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಬೇಕು ಅಂತೇಳಿ 16 ವರ್ಷದ ಹೋರಾಟ ಇತ್ತು. ನಮ್ಮ ಯಲ್ಲಪ್ಪ ರೆಡ್ಡಿ ಅವರ ಕಾಲದಿಂದನೂ ಕೂಡ ಈ ಹುಣಸೂರು ತಾಲೂಕಿನ ಕಲ್ಬೆಟ್ಟದಲ್ಲಿ ಸ್ಥಾಪಿಸಬೇಕು ಅಥವಾ ಕೋಟ ತಾಲೂಕಿನ ಇನ್ನೊಂದು ಜಾಗ ಸಜೆಸ್ಟ್ ಮಾಡಿದರು. ಆ ಜಾಗದಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅಂತ. ಆದರೆ ಸರ್ಕಾರ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಆದಿವಾಸಿ ವಿಶ್ವವಿದ್ಯಾಲಯ ಸ್ಥಾಪಿಸಬೇಕು ಅಂತ ಆಲೋಚನೆ ಮಾಡ್ತಾ ಇರೋದ್ರಿಂದ ಅವರು ತನ್ನ ಅಭಿಪ್ರಾಯ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಎಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ತಾವು ತಮ್ಮ ಅಭಿಪ್ರಾಯ ಕೊಡ್ಬೋದಾ? ಅಂದರೆ ನಮ್ಮ ಹೈಕೋರ್ಟ್ ತೀರ್ಪಿನಲ್ಲಿ ಅಸಾದೇವರ ವರದಿಯಲ್ಲಿ ಭಾರಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಆದಿವಾಸಿಗಳ ವಿಶ್ವವಿದ್ಯಾಲಯ ಲೆವೆಲ್ಗೂ ಶಿಕ್ಷಣ ಹೊಂದಬೇಕು ಅಂತ. ಆದರೆ ಶಿಕ್ಷಣದ ವ್ಯವಸ್ಥೆನೇ ಈಗ ಕೆಟ್ಟಿರೋದ್ರಿಂದ ಅದು ನಮ್ಮ ಆದಿವಾಸಿಗಳು ಹೆಚ್ಚು ಇರುವಂಥ ಪ್ರದೇಶ ಅಂದರೆ ಕೊಡಗು, ಮೈಸೂರು, ಚಾಮರಾಜನಗರ ಜಿಲ್ಲೆ, ಇಲ್ಲಿ ಅರಣ್ಯ ಮೂಲ ನಿವಾಸಿಗಳಾದ ಶಿಕ್ಷಣದಲ್ಲಿ ಭಾರಿ ಹಿಂದುಳಿದಿರೋದ್ರಿಂದ ಈ ಕಡೆಗೆ ಭಾರಿ ಮುಖ್ಯ ಅಂತ ಅನ್ನಿಸ್ತದೆ. ಅಂದರೆ ಆದಿವಾಸಿಗಳಿಗೆ ಶಿಕ್ಷಣ ವಿಶ್ವವಿದ್ಯಾಲಯ ಲೆವೆಲ್ ಸ್ಥಾಪನೆ ಮಾಡಬೇಕಾದ್ರೆ ಹುಣಸೂರು ತಾಲೂಕಲ್ಲೇ ತಪ್ಪಿದರೆ ಕೋಟೆ ತಾಲೂಕಲ್ಲಿ ಅಥವಾ ಚಾಮರಾಜನಗರ ಹೀಗೆ ಒಂದು ಆದಿವಾಸಿಗಳು ಹೆಚ್ಚು ಇರೋ ಕಡೆಗೆ ಸಿಕ್ಕಿದ್ರೆ ಒಂದು ಶಿಕ್ಷಣದಲ್ಲಿ ನಮ್ಮ ಸಮುದಾಯ ಒಂದು ಉನ್ನತ ಒಂದು ಜೀವನ ನಡೆಸಲಿಕ್ಕೆ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನನ್ನ. ಸೊ ನೀವು ಹೇಳಿದ ಪ್ರಕಾರ ಅಸಾದಿ ವರದಿಯಲ್ಲಿ ಕೂಡ ಹೈಕೋರ್ಟ್ ಕಮಿಟಿಯ ವರದಿಯಲ್ಲಿ ಕೂಡ ವಿಶ್ವವಿದ್ಯಾಲಯನ ಮೈಸೂರು ಜಿಲ್ಲೆ ಸ್ಥಾಪಿಸಬೇಕು ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಯಲ್ಲಪ್ಪ ರೆಡ್ಡಿ ಅವರು ಹಿಂದಿನ ಸರ್ಕಾರದ ಕಾರ್ಯದರ್ಶಿಗಳು ಮತ್ತು ಒಳ್ಳೆಯ ಅರಣ್ಯಾಧಿಕಾರಿ ಆಗಿದ್ದಂಥವ್ರು ಕೂಡ ಅಧ್ಯಯನ ನಡೆಸಿ ಹುಣಸೂರಿನ ಕಲ್ಬೆಟ್ಟ ಆದಿವಾಸಿಗಳ ವಿಶ್ವವಿದ್ಯಾಲಯ ಸ್ಥಾಪಿಸೋಕ್ಕೆ ಒಳ್ಳೆಯ ಜಾಗ ಅಂತ ಹೇಳೋಕ್ಕೂ ಸಜೆಸ್ಟ್ ಮಾಡಿದ್ದಾರೆ. ತಮ್ಮ ಆಗ್ರಹ ಪ್ರಕಾರ ಇಂಥ ಕಡೆನೇ ಮಾಡಬೇಕು ಅಂತ ಹೇಳಿದ್ರೆ ಕೋಟೆ ತಾಲೂಕಲ್ಲಿ ಸರಗೂರಿನಲ್ಲಿ ಒಂದು ಜಾಗ ಇದೆ ಅಂತ ಹೇಳಿದ್ರಿ. ಹೌದು, ಅದೇನದು? ಅಂದರೆ ಕೋಟೆ ತಾಲೂಕಲ್ಲಿ ಕವಿನಿ ಬ್ಯಾಕ್ ವಾಟರ್ ಭಾಗದಲ್ಲಿ ಹೈನ್ಪುರ ಬೇಚಲ್ ಗ್ರಾಮ 600 ಎಕರೆ ಪ್ರದೇಶದಲ್ಲಿ ಈಗಾಗಲೇ 300 ಎಕರೆ ಹಿನ್ನೀರು ಆವರಿಸ್ಕೊಂಡಿದೆ. ಇನ್ನು 200 ಎಕರೆ ಈಗಾಗಲೇ ಅರಣ್ಯ ಅದನ್ನು ಹಿಡಿತದಲ್ಲಿ ಇಟ್ಕೊಂಡಿದೆ. ಅದು ಬೇಚಲ್ ಗ್ರಾಮ ರೆವಿನ್ಯೂ ಸೇರಿದಾಗೇನೆ ಇರುವಂಥದ್ದು. ಆದರೆ ಕಾಡು ಹೆಚ್ಚಾಗಿರೋದ್ರಿಂದ ಅರಣ್ಯ ಇಲಾಖೆ ಟ್ರಂಚ್ ಹೊಡೆದು ಅದು ಒಳಗೆ ಸೇರಿಸ್ಕೊಂಡಿದೆ. ಅದು ದಾಖಲೆ ಇರೋದ್ರಿಂದ ಅದರ ದಾಖಲೆ ಪರವನ್ನು ಸರ್ಕಾರ ಅದನ್ನು ಮಾನ್ಯ ಮಾಡಿ ಈ ವಿಶ್ವವಿದ್ಯಾಲಯ ಅಲ್ಲಿ ಸ್ಥಾಪನೆ ಮಾಡಿದ್ರು ಅನುಕೂಲ ಆಗ್ತದೆ. ಯಾಕಂದರೆ ಹುಡುಕಿ ಅವರು ಸ್ಥಳ ಇಲ್ಲ ಅಂತ ಕೈ ಬಿಡೋದಕ್ಕಿಂತ ಇಂಥ ಇರೋ ಕಡೆಗೇನೆ ಒಂದು ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತದೆ ನನ್ನ. ಓಕೆ. ಈಗ ನಮ್ಮ ಜೊತೆಗೆ ಬುಡಕಟ್ಟು ಕೃಷಿಕರ ಸಂಘದ ಅಧ್ಯಕ್ಷರಾದ ಜಯಪ್ಪನವರಿದ್ದಾರೆ. ಅವರು ಆದಿವಾಸಿಯ ಬಜೆಟ್ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಗೆ ಹೋಗಿದೆ ಕಳೆದ ವಾರ. ಅದೇ ರೀತಿ ಆದಿವಾಸಿಗಳ ಜಾತಿ ಪತ್ರಗಳನ್ನು ಜನಕರು ಜಾತಿ ಪತ್ರಗಳನ್ನು ದುರುಪಯೋಗ ಪಡ್ತಾರೆ ಅಂತ ಕೆಲವು ಸಮುದಾಯಗಳಿದ್ದಾವೆ.
ಅದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ಪತ್ರ ಹೋಗಿದೆ. ಮತ್ತು ಅರಣ್ಯ ಹಕ್ಕಿನ ಕಾಯ್ದೆಯನ್ನು ಸರಿಯಾಗಿ ಜಾರಿಗೊಳಿಸಬೇಕು. ಸಾಮೂಹಿಕ ಹಕ್ಕು ಸರಿಯಾಗಿ ಕೊಟ್ಟಿಲ್ಲ, ವೈಯಕ್ತಿಕಗಳು ಸರಿಯಾಗಿ ಗಮನಿಸಿಲ್ಲ, ಮತ್ತು ಹ್ಯಾಬಿಟ್ಯಾಟ್ ರೈಟ್ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದು ವಾದ ಇದು ಸರ್ಕಾರದ ಮುಂದೆ ಇದೆ. ಮತ್ತು ಈಗ ಅವರು ಅದ್ರ ಬಗ್ಗೆ ಮನವಿಯವರು ಸಲ್ಲಿಸಿರೋದ್ರಿಂದ ನಮ್ಮ ಸಂಘದ ಅಧ್ಯಕ್ಷರಾದ ಜಯಪ್ಪನವರು ಅರಣ್ಯ ಹಕ್ಕಿನ ಹೋರಾಟ ಮುಂದೆ ಹೇಗೆ ರೂಪಿಸ್ತಾ ಇದ್ದಾರೆ, ಈ ಸರಿ ಅರಣ್ಯ ಹಕ್ಕಿ ಚಳವಳಿ ಸಂಬಂಧಪಟ್ಟಂಗೆ ಕಾಡು ಪ್ರವೇಶ ಮಾಡಿದ್ರಲ್ಲ, ಆ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಏನಂತ ಆಗ್ರಹಿಸ್ತಾರೆ ಅಂತ ವಿಚಾರಿಸೋಣ. ಜಯಪ್ಪನವರು ತಾವೇನಂತೀರಿ? ಈಗ ನಮ್ಮ ಹುಣಸೂರು ತಾಲೂಕಲ್ಲಿ ಒಂದು 32 ಆಡಿಗಳು ನಾವು ಅರಣ್ಯ ಹಕ್ಕಿಗಾಗಿ 2009-10 ನಾವು ಮನವಿ ಎ ಮತ್ತು ಬಿ ಈ ನಮೂನೆಯನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಮತ್ತು ನಮ್ಮ ಏನು ತಾಲೂಕು ಮಟ್ಟದ ಅಧಿಕಾರಿಗಳು ಅದನ್ನು ಹಿಂಬರ ಕೊಡ್ತಾನೆ ಇದ್ದಾರೆ. ಮತ್ತು ನಾವು ಕೂಡ ಮೇಲ್ಮನವಿ ಕೂಡ ಮಾಡ್ತಾಯಿದ್ದೀವಿ. ಅರಣ್ಯ ಹಕ್ಕು ನಮಗೆ ಸಿಗಬೇಕು. ನಾವು 32 ಏನು 72ರ ವನ್ಯಜೀವಿ ಕಾಯ್ದೆಯಿಂದ ನಾವು ಈ ನಮ್ಮ ಏನು ನಾಗರಹೊಳೆ ನ್ಯಾಷನಲ್ ಪಾರ್ಕಿನ ಅಂಚಿನಲ್ಲಿ ನಾವು ಎಲ್ಲರೂ ಜೀವನ ಮಾಡ್ತಾಯಿದ್ದೀವಿ 70-80 ವರ್ಷದಿಂದನೂ. ಸರ್ಕಾರ ನಮಗೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಗಮನ ಹರಿಸಿ ನಮಗೆ ಅರಣ್ಯ ಹಕ್ಕು ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಓಕೆ, ನಮ್ಮ ಜೊತೆಗೆ ಶಿವಣ್ಣವರಿದ್ದಾರೆ, ಅರಣ್ಯ ಹಕ್ಕು ಸಮಿತಿಗಳ ಒಕ್ಕೂಟದ ಅಧ್ಯಕ್ಷರು ಶಿವಣ್ಣವರು. ಅವರ ಊರಿನಲ್ಲಿ ಕೂಡ ಭೂಮಿ ಸಮಸ್ಯೆ ತುಂಬ ಇದೆ. ಅಂದರೆ ಸುಮಾರು ಸರ್ಕಾರ ನಮ್ಮ ಆದಿವಾಸಿಗಳಿಗೆ ಮೊದಲು ಭೂಮಿ ಸ್ಯಾಂಕ್ಷನ್ ಮಾಡಿತ್ತು. ಆದರೆ ಅದನ್ನು ಒಬ್ಬರು ತಹಶೀಲ್ದಾರರು ಇವರು ಏನೋ ವ್ಯವಸಾಯ ಮಾಡ್ತಾಯಿಲ್ಲ ಅನ್ನೋ ಕಾರಣ ಒಡ್ಬಿಟ್ಟು ಕಾಡಿಂದ ಹೊರಗಡೆ ಬಂದ ಸಂದರ್ಭದಲ್ಲಿ ಭೂಮಿ ಕೊಟ್ಟಿತ್ತು ಸರ್ಕಾರ. ಆದರೆ ಅದನ್ನು ರದ್ದು ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಟ್ಟಿದ್ರು. ಆ ಭೂಮಿನ ಮತ್ತೆ ನಾವು ಇವರು ನಮಗೆ ಬೇಕು, ನಮ್ಮದು ಜಾಗ ಅಂಥೇಳಿ ಆದಿವಾಸಿಗಳ ಮಧ್ಯೆ ಅಲ್ಲಿ ಕುಂತಿದ್ದಾರೆ. ಅದಕ್ಕಿನ್ನೂ ಸಾಗುವಳಿ ಆಗಿಲ್ಲ. ಅದ್ರ ಬಗ್ಗೆ ಹೋರಾಟ ಹೇಗೆ ಆಲೋಚನೆ ಮಾಡ್ತಾಯಿದ್ದೀರಿ, ಹೇಗೆ ಸರ್ಕಾರನ ಅಪ್ರೋಚ್ ಮಾಡ್ತಾಯಿದ್ದೀರಿ ಶಿವಣ್ಣವರೇ? ನಾವು 117 ಎಕರೆ ಸಾಲಿ ಪ್ಲಾಟು, ಸುಮಾರು ಒಂದು 57-53 ಕುಟುಂಬ ಇದ್ದೀವಿ. ಇನ್ನು ಬೋರಿಗೀರು ಏನೂ ಆಗಿಲ್ಲ. ಅಲ್ಲಿ ತಹಸೀಲ್ದಾರ್ಗೆ AC DC ಅವ್ರಿಗೆಲ್ಲ ಅರ್ಜಿ ಕೊಟ್ಟಿವಿ, ನಮಗೆ ಸಾಗುವಳಿ ಹಕ್ಕುಪತ್ರ ಎಲ್ಲ ಕೊಡಿ ಅಂತ. ಅವ್ರು ಇದ್ದು ಯಾವುದೂ ಕೊಟ್ಟಿಲ್ಲ ಸರ್. ಅದು ನಾವು ಈಗ 2 ಎಕರೆ 3 ಎಕರೆ ಅನುಭವದಲ್ಲಿ ಇದ್ಕೊಂಡು ವ್ಯವಸಾಯ ಮಾಡ್ಕೊಳ್ತೀವಿ ಸರ್. ಅಂದರೆ ನಿಮ್ಮ ಹಿರಿಯರಿಗೆ ಸ್ಯಾಂಕ್ಷನ್ ಆದ ಭೂಮಿಲಿ ನೀವೇ ಕೂತಿದ್ದೀರಿ, ಹ್ಞೂ ಸರ್. ಬೇರೆಯವರು ಸ್ಯಾಂಕ್ಷನ್ ಮಾಡಿದ್ದು ತಪ್ಪದು. ಸರ್. ಸೊ ಅದನ್ನು ರದ್ದುಗೊಳಿಸಿ ನಿಮಗೆ ಕೊಡಬೇಕು ಅಂತ ನಿಮ್ಗೆ ಆಗ್ರಹ ಇದೆ. ಓಕೆ, ಈಗ ಅದಕ್ಕೆಲ್ಲ ತಹಶೀಲ್ದಾರರು AC DC ಅಪ್ರೋಚ್ ಮಾಡಿದ್ದೀರಾ? ಮಾಡಿವಿ ಸರ್. ವೆರಿ ಗುಡ್, ಒಳ್ಳೆಯದಾಗಲಿ. ಆ ಹೋರಾಟ ಮುಂದುವರಿಸಿ. ಈಗ ನಮ್ಮ ಜೊತೆಗೆ ಈಗ ನಾವು ಲೀಡ್ ಸಂಸ್ಥೆಯ ಪ್ರಕಾಶ್ ಅವರಿದ್ದಾರೆ. ಈಗ ನಾವು ಸರ್ಕಾರದಲ್ಲಿ ಏನು ಕೇಳಿದ್ವಿ ಅಂತಂದರೆ ಜೈವಿಕ ಇಂಧನಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿ ಪಾಳುಬಿದ್ದರ ಅರಣ್ಯ, ಗೋಮಾಳ ಜಾಗಗಳು, ಅದು ರೈತರ ಬದುಗಳ ಭೂಮಿಗಳಲ್ಲಿ ಮರಗಿಡಗಳು ಪರ್ಟಿಕ್ಯುಲರ್ ಜೈವಿಕ ಇಂಧನ ಬಳಸಬೇಕು. ಯಾಕೆ ನಮ್ಮ ಮೊನ್ನೆ ತಾನೇ ಜೈವಿಕ ಇಂಧನ ಅಧ್ಯಕ್ಷರು ನಮ್ಮ ಬೇರತನಹಳ್ಳಿ ಮತ್ತು ಭರತವಾಡಿ ಇದಕ್ಕೆಲ್ಲ ಬಂದಿದ್ರು. ಜೊತೆಗೆ ನಮ್ಮ ನೇರಳಕುಪ್ಪೆ ಬಿ ಹಾಡಿ ಪ್ಲಸ್ ನಮ್ಮ ಏನೋ ಬೆಲ್ಲನ ಹೊಸಹಳ್ಳಿಗೆಲ್ಲ ಬಂದು ಅಲ್ಲಿ ಸೌರ ವಿದ್ಯುತ್ತನ್ನು ಗಮನಿಸಿದ್ದಾರೆ. ಸೊ ಹಾಗಾಗಿ ಅವ್ರು ಬಂದಾಗ ಇನ್ನು ಮುಂದೆ ಜೈವಿಕ ಇಂಧನಕ್ಕೆ ಹೆಚ್ಚು ಗಮನ ಹರಿಸಬೇಕು ಅಂತ ಅವ್ರು ಹೇಳಿದ್ದಾರೆ. ಈಗ ಈ ಸಂಬಂಧಪಟ್ಟಂಗೆ ಪ್ರಕಾಶ್ ಅವರ ಕೆಲಸ ಮಾಡ್ತಾರಿಂದ ಅರಣ್ಯಗಳನ್ನು ಅಭಿವೃದ್ಧಿಪಡಿಸುವಾಗ ಜೈವಿಕ ಇಂಧನದ ಮಹತ್ವದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ಕೊಂಡು ವಿನಂತಿ ಮಾಡ್ತೀವಿ. ನಾವು ಈಗಾಗಲೇ ಕಳೆದ 15 ವರ್ಷಗಳಿಂದ ಜೈವಿಕ ಇಂಧನದ ಬಗ್ಗೆ ಲೀಡ್ ಸಂಸ್ಥೆಯ ನೇತೃತ್ವದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದೆ. ಅಲ್ಲಿಂದ ನಿರಂತರವಾಗಿ ಜೈವಿಕ ಇಂಧನ ಕಾರ್ಯಕ್ರಮದ ಸಸಿ ಗಿಡಗಳನ್ನು ನಡೆಸುವತ್ತ ಗಮನ ಹರಿಸಿದೆ. ಈಗ ಏನಂತಂತಂದರೆ ನಮ್ಮಲ್ಲಿ ಹೆಚ್ಚಿನದಾಗಿ ಹೆವಿ ವೆಹಿಕಲ್ಗಳು ಪ್ರತಿ ಹಳ್ಳಿಗಳಲ್ಲಿ ಇರೋದ್ರಿಂದ ಇವತ್ತಿನ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಇನ್ನೊಂದು ಕೆಲವೇ ವರ್ಷಗಳಲ್ಲಿ ಮುಗಿಯುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಮತ್ತು ನಾವು ಪರಿಸರವನ್ನು ಕಾಪಾಡಬೇಕಾದ್ರೆ ಈ ವಾತಾವರಣ ಮಲಿನಗೊಳ್ತಾ ಇರೋ ಒಂದು ಸಂದರ್ಭದಲ್ಲಿ ಜೈವಿಕ ಇಂಧನ ಗಿಡಗಳನ್ನು ನಾವು ಬೆಳೆಸಿದ್ರೆ ಅದರಿಂದ ಬರ್ತಕ್ಕಂಥ ನಾವು ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಉತ್ಪಾದನೆ ಮಾಡಿ ಈ ಪರಿಸರ ಮಾಲಿನ್ಯವನ್ನು ಉಳಿಸ್ಬೋದು ಮತ್ತು ನಮಗೆ ಇಂಧನದ ಕೊರತೆಯನ್ನು ನೀಗಿಸ್ಬೋದು. ಹಾಗಾಗಿ ಜೈವಿಕ ಇಂಧನ ಗಿಡಗಳನ್ನ ಹೆಚ್ಚಾಗಿ ಪ್ರತಿ ನಾವು ಮೈಸೂರು ಜಿಲ್ಲೆಯಲ್ಲಿ ಕ್ಯಾರಳ ತಾಲೂಕು ಇರ್ಬೋದು, ಪಿರಿಯಾಪಟ್ಟಣ ತಾಲೂಕು ಇರ್ಬೋದು, ಹುಣಸೂರು ತಾಲೂಕು ಇರ್ಬೋದು, ಇಡೀ ಮೈಸೂರು ಜಿಲ್ಲೆಯಾದ್ಯಂತ ನಾವು ಈ ಗಿಡಗಳನ್ನ ನಡೆಸುವಲ್ಲಿ ನಾವು ಗಮನವನ್ನು ಕೊಡ್ತಾ ಇದ್ವಿ ಮತ್ತು ಹಲವಾರು ತರಬೇತಿಗಳನ್ನ ಕೊಟ್ಟಿದ್ದೀವಿ. ಈಗ ರೈತರುಗಳು ಮತ್ತು ಎಲ್ಲ ಜನಾಂಗದವರು ಸಹ ಸೇರಿ ಗಿಡಗಳನ್ನ ನೆಡ್ತಾ ಇದ್ದಾರೆ. ಒಲವು ಜಾಸ್ತಿ ಆಗಿದೆ. ಹಾಗಾಗಿ ಹೆಚ್ಚಿನ ಉತ್ಪಾದನೆ ಹೆಚ್ಚಿನ ಗಿಡಗಳನ್ನು ಇಟ್ಟು ನಾವು ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೇಕಂತೇಳಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಜೈವಿಕ ಇಂಧನ ಮಂಡಳಿ ಅಧ್ಯಕ್ಷ ಕೂಡ ಬಂದಿದ್ದರು. ಆವಾಗ ಸರ್ಕಾರಕ್ಕೆ ನೀವು ಮನವಿ ಕೊಟ್ಟಿದ್ದೀರಿ, ಏನು ಬಜೆಟ್ನಲ್ಲಿ ಜೈವಿಕ ಇಂಧನದ ಬಗ್ಗೆ ಹೆಚ್ಚು ಹಣ ಕೊಡಬೇಕು ಮತ್ತು ಮರಗಳಲ್ಲಿ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ. ಸೊ ಅದನ್ನು ಸರ್ಕಾರ ಮಾಡುವುದು ನಿರೀಕ್ಷೆ ಇದೆಯಾ? ಅದರ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥವರು ನಮ್ಮ ಜೈವಿಕ ಇಂಧನ ಅಧ್ಯಕ್ಷರು ಕಾರ್ಯಗತಗೊಳಿಸ್ತಾರೆ ಅಂತೇಳಿ ಒಂದು ನಂಬಿಕೆ ಇದೆ. ಯಾಕೆಂದರೆ ಉತ್ಸಾಹಿ ಅವರು
ಶ್ರಮಜೀವಿ ಮತ್ತು ಉತ್ಸಾಹಿ. ಈ ಜೈವಿಕ ಇಂಧನದ ಕಾರ್ಯಕ್ರಮದ ಬಗ್ಗೆ ಭಾಳ ಒಲವನ್ನು ತೋರಿಸಿದ್ದಾರೆ. ಅವರು ಈ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್ಕಾರದ. ಥ್ಯಾಂಕ್ ಯು. ನಿಮ್ಮ ಜೊತೆಗೆ ಹರ್ಷ ಇದ್ದಾರೆ, ಆದಿವಾಸಿ ಪಾರ್ಲಿಮೆಂಟ್ ಸಮಿತಿ ಅಧ್ಯಕ್ಷರು. ಅವರ ಆದಿವಾಸಿ ಪಾರ್ಲಿಮೆಂಟ್ ಸಮಿತಿಯಲ್ಲಿ ಇವಾಗ ಬಹಳ ಮುಖ್ಯ ಸರಿ ಬಜೆಟ್ ಸೆಷನ್ನಲ್ಲಿ ಆದಿವಾಸಿಗಳಿಗೆ ಏನೇನು ಮೀಸಲಿಡಬೇಕು, ಯಾವ ಪ್ರೋಗ್ರಾಮ್ಗೆ ಹಣ ಕೊಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಒಂದು ಈಗಾಗಲೇ ಪೂರ್ವಭಾವಿಗೆ ಮುಖ್ಯಮಂತ್ರಿಗೆ ಕಳಿಸಿದ್ದಾರೆ. ಅದನ್ನು ಮತ್ತೆ ಆದಿವಾಸಿ ಪೀಪಲ್ಸ್ ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಕೂಡ ಅದನ್ನು ಚರ್ಚೆ ಮಾಡಲಿಕ್ಕಿದ್ದಾರೆ. ಸೊ ಅದ್ರ ಬಗ್ಗೆ ಏನೇನು ಕೇಳಿದ್ದಾರೆ ಸರ್ಕಾರನ ಅಂತೇಳಿ ಹರ್ಷ ಅವ್ರನ್ನ ಕೇಳೋಣ. ಹರ್ಷ ಅವರೇ, ಈ ಬಜೆಟಲ್ಲಿ ಏನೇನು ನಿರೀಕ್ಷೆ ಮಾಡಿದಿರಿ? ಈ ಬಜೆಟಲ್ಲಿ ಸರ್ ಒಂದು ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಏನು ಹುಣಸೂರು ತಾಲೂಕಿನಲ್ಲಿ ಒಂದು ಆದಿವಾಸಿ ಕುಟುಂಬಗಳು ಕಾಡಿಂದ ಹೊರ ಬಂದು ಅವ್ರಿಗೆ ಭೂಮಿ ಸಿಗದೇ ಹೋರಾಟ ಮಾಡ್ತಾಯಿದ್ದೀವಿ. ಅವ್ರಿಗೆ ತಲಾ 5 ಎಕರೆ ಭೂಮಿ ಕೊಡಬೇಕು ಮತ್ತು ಅವ್ರಿಗೆ ಎಲ್ಲ ವ್ಯವಸ್ಥೆನೂ ಸರ್ಕಾರ ಮಾಡಿಕೊಡ್ಬೇಕು. ಮತ್ತು ಪ್ರತಿ ಹಳ್ಳಿಗಳಲ್ಲೂ ಆದಿವಾಸಿಗಳು ಒಂದು ಜಮೀನು ಏನೀಗ ಹಾಲಿ ಜಮೀನಿದೆ ಅವ್ರಿಗೆ ಒಂದು ಪಕ್ಕ ಕೊಡಲಿಲ್ಲ, ಖಾತೆ ಆಗಲಿಲ್ಲ, ಅದನ್ನೆಲ್ಲ ಈಗ ಏನು ಇರೋ ಜಮೀನಿಗೆ ಅದು ಪಕ್ಕ ಕೊಡು ಮತ್ತು ಖಾತೆ ಅದೆಲ್ಲ ರೆಡಿ ಮಾಡಿಕೊಡ್ಬೇಕು. ಮತ್ತು ಆದಿವಾಸಿಗಳು ಏನು ಒಂದು ಶಿಕ್ಷಣದಲ್ಲಿ ವಂಚಿತರಾಗಿದ್ದಾರೆ, ಅವರಿಗೆ ಒಂದು ಹಾಡಿಗಳಲ್ಲಿ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡೋ ಬಗ್ಗೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಒಂದು ಒಳ್ಳೆಯ ಟೀಚರ್ಗಳನ್ನ ಹಾಕಿ ಒಂದು ಆದಿವಾಸಿ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡೋ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಅಂತೇಳಿ ಇದೇ ಥರ ಒಂದು 20 ಬೇಡಿಕೆಗಳನ್ನ ನಾವು ಒಂದು ಆದಿವಾಸಿ ಪಾರ್ಲಿಮೆಂಟ್ ಕಮಿಟಿ ಸಭೆಯಲ್ಲಿ ಒಂದು ನಿರ್ಣಯವನ್ನು ಪಾಸ್ ಮಾಡ್ತಾಯಿದ್ದೀವಿ. ಅದನ್ನು ಸರ್ಕಾರಕ್ಕೆ ಕೊಟ್ಟು ಅದ್ರ ಬಗ್ಗೆ ಸರ್ಕಾರ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮುಂದೆ ಸರ್ಕಾರವನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ತಮ್ಮದು ಮೊದಲಿಂದನೂ ಆದಿವಾಸಿ ಅಭಿವೃದ್ಧಿ ಮಂಡಳಿನ ರಚನೆ ಮಾಡಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಇದ್ದೀರಿ. ಆದಿವಾಸಿ ಅಭಿವೃದ್ಧಿ ಮಂಡಳಿ ಮತ್ತು ಆದಿವಾಸಿ ನಿಗಮ ಮಾಡೋದ್ರ ಬಗ್ಗೆ ಮತ್ತು 5th ಶೆಡ್ಯೂಲ್ ಏರಿಯಾ ಮಾಡಿ ಪಂಚಾಯತಿಗಳ ಬಲವರ್ಧನೆ ಮಾಡಿ ಆದಿವಾಸಿಗಳ ಸ್ವಯಂ ಆಡಳಿತಕ್ಕೆ ಒತ್ತು ಕೊಡುವಂಥದ್ದನ್ನೇನಾದರೂ ಸರಿ ಚರ್ಚೆ ಮಾಡ್ತೀರಾ? ಅದನ್ನು ಚರ್ಚೆ ಮಾಡ್ತೀವಿ ಸರ್. ಈಗ ಆದಿವಾಸಿಗಳ ಬಗ್ಗೆ ಆದಿವಾಸಿಗಳ ಒಂದು ಕಷ್ಟ ಸುಖಗಳ ಬಗ್ಗೆ ಮಾತನಾಡಲಿಕ್ಕೆ ಯಾರೂ ಇಲ್ಲ ಆದಿವಾಸಿಗಳ ಪರವಾಗಿ. ಹಂಗಾಗಿ ಒಂದು ಆದಿವಾಸಿಗಳ ಏನು ಒಂದು ಬೇಡಿಕೆ ಇದೆ, ಒಂದು ಆದಿವಾಸಿಗಳ ಒಂದು ಸ್ವಯಂ ಆಡಳಿತವನ್ನು ಸರ್ಕಾರ ಒಂದು ಜಾರಿಗೊಳಿಸಿದ್ರೆ ಅದರಿಂದ ಆದಿವಾಸಿಗಳಿಗೆ ತುಂಬ ಅನುಕೂಲ ಆಯ್ತದೆ. ಮತ್ತು ಏನು ಒಂದು ಆದಿವಾಸಿ ನಿಗಮ, ಆದಿವಾಸಿ ಈಗ ಅಭಿವೃದ್ಧಿ ಮಂಡಳಿ ಅಂತ ಏನಿದೆ ಅದನ್ನು ಮಾಡಿದರೆ ಅದರಿಂದ ಒಂದು ಆದಿವಾಸಿಗಳಿಗೆ ತುಂಬ ಅನುಕೂಲ ಆಯ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಥ್ಯಾಂಕ್ ಯು. ನಮ್ಮ ಜೊತೆ ಶಾರದಾ ಒಳಗೇರವರು ಇದ್ದಾರೆ. ಈಗ ಮೊನ್ನೆ ತಾನೇ 24ನೇ ತಾರೀಕು ರಾಷ್ಟ್ರೀಯ ಮಹಿಳಾ ದಿನ, ಹೆಣ್ಣು ಮಕ್ಕಳ ದಿನ ಆಚರಣೆ ಆಯಿತು. ಸೊ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಆಚರಣೆ ಸಮಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿದೆ. ಹೆಣ್ಮಕ್ಳ ಶಿಕ್ಷಣ ಹೇಗಾಗಬೇಕು, ಮನೇಲಿ ಹೆಣ್ಮಕ್ಳಿಗೆ ಗೌರವ ಹೆಂಗೆ ಕೊಡಬೇಕು, ಮತ್ತು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ಯಾವ ರೀತಿ ಫೋಕಸ್ ಮಾಡಬೇಕು, ಸರ್ಕಾರ ಏನೆಲ್ಲ ಯೋಜನೆ ಮಾಡಬೇಕು ಅಂತೇಳಿ ಏನೋ ಪ್ಲ್ಯಾನ್ ಮಾಡ್ತಾಯಿದೆ. ಅದ್ರ ಬಗ್ಗೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಹೆಣ್ಣು ಮಕ್ಕಳ ರಾಷ್ಟ್ರೀಯ ದಿನದ ಬಗ್ಗೆ ತಾವೇನಂತೀರಿ? ಸರ್ಕಾರ ಇದು ಮಾಡಿರೋದು, ಘೋಷಣೆ ಮಾಡಿದ ಖುಷಿ ಆಯಿತಾ? ಹೇಗೆ ಹೆಣ್ಮಕ್ಳ ರಾಷ್ಟ್ರೀಯ ದಿನವನ್ನು ವಿಶೇಷವಾಗಿ ಒಂದು ಅವರ ಹೆಣ್ಮಕ್ಳ ದಿನ ಅಂತೇಳಿ ಮಾಡಿರೋದು ತುಂಬ ಮೆಚ್ಚುವಂಥ ವಿಚಾರ. ಯಾಕೆಂದರೆ ಅವ್ರಿಗೂ ಕೂಡ ಒಂದು ಈ ಸಮಾಜದಲ್ಲಿ ಸಮಾನವಾದ ಸ್ಥಾನ ಇದೆ ಅನ್ನೋದನ್ನು ಎತ್ತಿ ಹಿಡಿದಂಗಾಗಿದೆ. ಸೊ ಹೆಣ್ಮಕ್ಳುಗಳು ಅಷ್ಟು ಮುಕ್ತವಾಗಿ ಚೆನ್ನಾಗಿ ಈ ಸಮಾಜದಲ್ಲಿ ಬೆಳೀಬೇಕು ಅಂತಂದರೆ ಎಲ್ಲ ಅವಕಾಶಗಳು ಅವ್ರಿಗೆ ಸಿಗಬೇಕು ಮತ್ತು ಎಲ್ಲರೂ ಕೂಡ ಅವ್ರಿಗೆ ಸಹಕಾರನ ನೀಡಬೇಕು. ಹೆಣ್ಮಕ್ಳು ಅದನ್ನು ಸದುಪಯೋಗಪಡಿಸ್ಕೊಂಡು ಈ ಸಮಾಜಕ್ಕೆ ಒಂದು ಸೇವೆ ಮತ್ತು ಘನತೆ, ಒಂದು ವ್ಯಕ್ತಿತ್ವನ ಬೆಳೆಸ್ಕೊಳ್ಳೋದರಲ್ಲಿ ಮುನ್ನುಗ್ಗಬೇಕು ಅಂತೇಳಿ ನಾನು ಆಶಿಸ್ತೇನೆ. ಥ್ಯಾಂಕ್ ಯು. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲಿ ಕಾಡು ಕುರುಬ ಅನ್ನೋ ಪದನ ಭಾಳ ದುರುಪಯೋಗ ಪಡ್ತಾ ಇದ್ದಾರೆ. ಆದರೆ ಬೆಟ್ಟ ಕುರುಬ ಸಮುದಾಯವನ್ನು ಮೂಲಕ್ಕೆ ತಳ್ಳಿ ಜಾತಿ ಅಲ್ಲದೆ ಇರೋವಂಥ, ಬುಡಕಟ್ಟು ಅಲ್ಲದೆ ಇರೋವಂಥ ಕಾಡು ಕುರುಬ ಪದ ಬಳಸಿ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ ಭಾಳ ಅನ್ಯಾಯ ಆಗಿದೆ. ಆ ಸಂಬಂಧ ಹೋರಾಟ ಮಾಡಿ ಕಾಡು ಕುರುಬನ್ನು ತೆಗೆದುಹಾಕಿ ಮತ್ತು ಕಾಡು ಕುರುಬ ಬೆಟ್ಟ ಕುರುಬನ ಕಾಡು ಕುರುಬನ ಕರೆಯೋದು ಬೇಡ, ಬೆಟ್ಟ ಕುರುಬನ ಹೆಸರಿನಲ್ಲೇ ನೇರವಾಗಿ ಕರಿಬೇಕು ಅಂತ ಹೇಳಿ ಒತ್ತಡ ಹಾಕಿದ್ರಿಂದ ಕೇಂದ್ರ ಸರ್ಕಾರ ತನ್ನ ತೀರ್ಮಾನ ಮಾಡಿ ಅವ್ರನ್ನ ಬೆಟ್ಟ ಕುರುಬರನ್ನ ST ಪಟ್ಟಿಗೆ ಸೇರಿಸಿ ಈಗ ಗೆಜೆಟ್ ನೋಟಿಫಿಕೇಷನ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಏನಾದ್ರು ಮೈಸೂರು ಜಿಲ್ಲೆಯಲ್ಲಿ ಗೊಂದಲಗಳಿದಾವ, ಹೇಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ತಾವು ಬೆಟ್ಟ ಕುರುಬರ ಮುಖಂಡರು ಕೂಡ ಆದಂಥ, ಅಲ್ಲಿ ಯಜಮಾನರು ಕೂಡ ಆದಂಥ ವಿಠಲ್ ಅವರು ಏನು ಹೇಳ್ತಾರೆ ಕೇಳೋಣ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಸರ್ಕಾರದ ಜೊತೆಲಿ ಹೇಳಿದ್ವಿ. ಒಂದು ಸರ್ಕಾರಿ ಆದೇಶ ಆಗಿದೆ ರಾಷ್ಟ್ರಪತಿಗಳ ಅಂಕಿತ ಆಗಿ. ಆದರೆ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಕೆಲವು ಜಾತಿ ಪತ್ರದ ಗೊಂದಲ ಸೃಷ್ಟಿ ಆಗಿದ್ದು, ಈಗ ಮತ್ತೆ ಬೆಟ್ಟ ಕುರುಬ ಅಂತ ಕೇಂದ್ರ ಸರ್ಕಾರದಲ್ಲಿ ಒಂದು ಆದೇಶ ಆಗಿರೋದ್ರಿಂದ ಅವರಿಗೆ ಜಾತಿ ಪತ್ರ ತಗೊಳ್ಳಿಕ್ಕೆ ಸಿಟಿ ಹತ್ರ ಬರೋರೆಲ್ಲ ಆಫೀಸುಗಡೆ ಸುತ್ತಾಡೋರು ತಗೊಳ್ತಾರೆ. ಆದರೆ
ವಯಸ್ಸಾದವರು, ವೃದ್ಧರು ಇವರೆಲ್ಲ ಇದ್ದಾರಲ್ಲ, ಅವರು ಸವಲತ್ತು ಸಿಗಬೇಕಾದ್ರೆ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಭಾರಿ ಮುಖ್ಯ. ಹಾಗಾಗಿ ಇದನ್ನು ಸರ್ಕಾರನೇ ಒಂದು ಅದಾಲತ್ ಮಾಡೋ ಮೂಲಕ ಹೋಬಳಿ ಮಟ್ಟದಲ್ಲೋ ಒಂದೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲೋ ಒಂದು ಆಶ್ರಮ ಶಾಲೆ, ಈ ಕರೆಂಟ್ ವ್ಯವಸ್ಥೆ ಇರೋ ಕಡೆಗೋ ಒಂದು ದಾಖಲಾತಿ ಆಂದೋಲನ ಮಾಡಿ ಅವರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕರೆಕ್ಟ್ ಮಾಡಿ ಬೆಟ್ಟ ಕುರುಬ ಅಂತ ದಾಖಲಾತಿ ಒದಗಿಸಿದ್ರೆ ಅದು ಆ ಜನಾಂಗಕ್ಕೆ ಅದು ಜರೂರಾಗಿ ನಾವು ಕಾರ್ಯಕ್ರಮ ಬಜೆಟಲ್ಲಿ ಏನು ಅನೌನ್ಸ್ ಆಗ್ತದೆ ಅದನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಸರ್ಕಾರನೇ ಇದರದ್ದು ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ಒಂದಷ್ಟು ಅನುದಾನ ಇದು ಮಾಡಿ ಒಂದು ದಾಖಲಾತಿ ಅದಾಲತ್ ಮಾಡಿ ಆ ಸಮುದಾಯಕ್ಕೆ JKಗೆ ಹೇಗೆ ಜನಮನ್ ಕಾರ್ಯಕ್ರಮ ಅನುಷ್ಠಾನ ಮಾಡಲಿಕ್ಕೆ ದಾಖಲಾತಿ ಮಾಡ್ತು, ಆ ರೀತಿ ಈ ಬೆಟ್ಟ ಕುರುಬ ಒಂದು ಸಮುದಾಯಕ್ಕೂ ಕೂಡ ಅನುಕೂಲ ಮಾಡಿಕೊಟ್ರೆ, ಅದೇ ರೀತಿ ಎಲ್ಲ ಆದಿವಾಸಿಗಳಿಗೂ ಕೂಡ ಒಂದು ದಾಖಲಾತಿ ಆಂದೋಲನ ಮಾಡಿದ್ರೆ ಅದು ಎಲ್ಲ ದಾಖಲೆಗಳು, ರೇಷನ್ ಕಾರ್ಡು ಎಲ್ಲದನ್ನು ಕೂಡ ದಾಖಲೆ ಮಾಡ್ಕೊಳ್ಳಿಕ್ಕೆ ಸರ್ಕಾರಿ ಅಧಿಕಾರಿಗಳು ಅಲ್ಲಿದ್ದರೆ ನಮಗೆ ತುಂಬ ಅನುಕೂಲ ಆಗ್ತದೆ ಅಂತೇಳಿ ನಾನು ಬಯಸ್ತೀನಿ. ಹುಣಸೂರಿನ ರಿಹಾಬಿಲಿಟೇಷನ್ ಸೆಂಟ್ರಲ್ಲಿರುವಂಥ ಬೆಟ್ಟ ಕುರುಬ ಸಮುದಾಯದವರಿಗೆ ನೀವು ಕಾಡು ಕುರುಬ ಅಂತೇಳಿ ಸರ್ಟಿಫಿಕೇಟ್ ತಗೊಳ್ಳಿ ಅಂತೇಳಿ ಒತ್ತಡ ಮಾಡಿದಿರಂತಲ್ಲ, ಇದ್ರ ಬಗ್ಗೆ ಇದು ಸರಿನಾ, ಹೇಗೆ ಅನಿಸುತ್ತೆ ನಿಮಗೆ ಇದು? ಇಲ್ಲ, ಅವರು ಮಾಹಿತಿ ಕೊರತೆ ಆಗಿದೆ. ಆದರೆ ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಏನು ಸುತ್ತೋಲೆ ಕೊಡ್ತದೆ ಅದನ್ನು ಓದದೇ ಅವರು ತಪ್ಪಾಗಿ ಅಭಿಪ್ರಾಯ ಹೇಳಿ ಅವ್ರನ್ನ ಭಯ ಹುಟ್ಟಿಸ್ತಿದ್ರು. ಅಂದರೆ ನಿಮಗೆ ಆ ರೀತಿ ಏನು ಕೊಡಲಿಕ್ಕೆ ಬರಲ್ಲ ಅಂತೆಲ್ಲ. ಯಾಕಂದರೆ ಆದೇಶ ನಮ್ಮ ಹತ್ರ ಇದ್ದಿದ್ದರಿಂದ ಅವರು ಡೀಡ್ ಸಂಸ್ಥೆಯ ಶ್ರೀಕಾಂತ್ ಅವರಿಗೆ ದೂರು ಕೊಟ್ಟಿದ್ರು. ಅಂದರೆ ಈ ರೀತಿ ಹೇಳ್ತಾರೆ ಅಧಿಕಾರಿಗಳು, ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಏನು ಅಂತ. ಆಮೇಲೆ ಡೀಡ್ ಸಂಸ್ಥೆ ಶ್ರೀಕಾಂತ್ ಸರ್ ನನಗೆ ಫೋನ್ ಮಾಡಿ ಮಾಹಿತಿ ಕೇಳಿದ್ರು, ಏನಿದೆ ಮಾಹಿತಿ ಅಂತ. ಆಗ ನಾನು ಆದೇಶದ ಒಂದು ಕಡತ ಮತ್ತು ತಂತ್ರಾಂಶಕ್ಕೆ ಏನು ಟ್ರೈಬಲ್ ಡೈರೆಕ್ಟರಿಂದ ಒಂದು ಸರ್ಕಾರ ವ್ಯವಸ್ಥೆಯಲ್ಲಿ ಮಾಡಲಿಕ್ಕೆ ಒಂದು ಪತ್ರ ವ್ಯವಹಾರ ಆಗಿದೆ, ಅದೆರಡು ಮಾಹಿತಿಯನ್ನು ನಾನು ಕೊಟ್ಟೆ. ಅದು ಕೊಟ್ಟಾಗ ಆ ಜನರಿಗೆ ಒಂದು ಅನುಕೂಲ ಆಯಿತು ಅಂತ ನನಗೆ ಅನ್ನಿಸ್ತದೆ. ಧನ್ಯವಾದಗಳು. ಇದೇ ರೀತಿ ಹುಣಸೂರು ತಾಲೂಕಲ್ಲಿ ಜಾತಿ ಪತ್ರದ ಬಗ್ಗೆ ಬಹಳ ಗೊಂದಲ ಇದೆ ಮತ್ತು ದುರುಪಯೋಗ ಕೂಡ ಆಗ್ತಾಯಿದೆ. ಜೇನುಕುರು ಜಾತಿ ಪತ್ರವನ್ನು ಬೇರೆ ಬೇರೆ ಸಮುದಾಯ ಜೇನುಕುರು ಅಲ್ಲದೇ ಇರೋರು ಪಡ್ಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಮೊನ್ನೆ AC ಸಭೆಯಲ್ಲಿ ಟ್ರೈಬಲ್ ಆಫೀಸರ್ ಕೂಡ ಅದು ಸ್ಪಷ್ಟಪಡಿಸಿದ್ದಾರೆ. ಯಾರು ಈಗ ನಮ್ಮ ಜೇನುಕುರು ಅಂತ ಕರೀರಿ ಅಂತ ಹೇಳಿ ಕೇಳ್ತಾ ಇದ್ದಾರೆ, ಡಿಮಾಂಡ್ ಸೌಲಭ್ಯ ಕೊಡಿ ಅಂತ ಕೇಳ್ತಾರೆ. ಅವ್ರು ಜೇನುಕುರು ಅಲ್ಲ, ಸೋಲಿಗರು ಅಲ್ಲ, ಅವ್ರ ಬಗ್ಗೆ ಜಂಟಿ ಅಧ್ಯಯನ ನಡೆಸಬೇಕು, ಜಂಟಿ ಸರ್ವೆ ನಡೆಸಬೇಕು ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ BKS ಇಂದ ಕೂಡ ಕಾಗದ ಕೂಡ ಹೋಗಿದೆ. ಸೊ ಈ ಸಂಬಂಧ ಹುಣಸೂರು ತಾಲೂಕಲ್ಲಿ ಈ ಥರದ ಒಂದು ದುರುಪಯೋಗ ನಡೆಸೋದ್ರ ಬಗ್ಗೆ ತಾವು ಮುಂದಿನ ಹೇಗೆ ಕ್ರಮ ಕೈಗೊಳ್ತಾ ಇದ್ದೀರಿ? ನಮ್ಮ ಜೇನುಕುರು ಸಮುದಾಯದ ಮುಖ್ಯಸ್ಥರು ಕೂಡ ಆಗಿರೋದ್ರಿಂದ, ನಮ್ಮ ಸಂಘದ ಅಧ್ಯಕ್ಷ ಕೂಡ ಆಗಿರೋದ್ರಿಂದ ಜಯಪ್ಪನವರು ಒಂದು ಎರಡು ಮಾತು ಹೇಳಬೇಕು ಅಂತಿದ್ದೀನಿ ಆ ಬಗ್ಗೆ. ಈಗ ಮುಖ್ಯವಾಗಿ ಜೇನುಕುರುಬ ಏನು ಸರ್ಟಿಫಿಕೇಟನ್ನು ಪಡ್ಕೋತಾ ಇದ್ದಾರೆ. ಬೇರೆ ಬೇರೆ ಸಮುದಾಯ ಅವ್ರದ್ದೇ ಸಮುದಾಯದ ಜಾತಿ ಪತ್ರನ ಪಡ್ಕೋಬೇಕು. ಯಾಕಂತಂದರೆ ಮುಂದಿನ ದಿನದಲ್ಲಿ ಆ ಸಮುದಾಯಕ್ಕೆ ಒಳ್ಳೆಯ ಅನುಕೂಲ ಆಗ್ಬೋದು, ಮತ್ತು ಮಕ್ಕಳ ಶಿಕ್ಷಣ ಮಾಡುವಾಗ ಒಳ್ಳೆಯ ಅನುಕೂಲ ಸಿಗ್ಬೋದು. ಆಗ ಜಾತಿ ಪತ್ರದಲ್ಲಿ ದೋಷ ಇದ್ದಾಗ ಅವರು ಯಾವುದನ್ನು ಪಡ್ಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅದು ಏನಿದೆ ಆ ಸಮುದಾಯ ಏನಿದೆ ಆ ಸಮುದಾಯನ ಅಧ್ಯಯನ ಮಾಡಿಸಿ ಅದು ಯಾವ ಸಮುದಾಯಕ್ಕೆ ಬರ್ತದೆ ಅನ್ನೋದನ್ನು ಸರ್ಕಾರ ಪತ್ತೆ ಹಚ್ಚಿ ಅದಕ್ಕೇ ಆ ಜನಾಂಗಕ್ಕೆ ಜಾತಿ ಸರ್ಟಿಫಿಕೇಟ್ ಕೊಡೋದು ಒಳ್ಳೆಯದನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈ ಜೇನುಕುರುಬ ಸಮುದಾಯದ ಜಾತಿ ಪತ್ರನ ಬೇರೆ ಬೇರೆ ಸಮುದಾಯಗಳು ತಗೋಬಾರ್ದು, ಅದು ತಪ್ಪಾಗುತ್ತೆ. ಸರ್ಕಾರನೇ ಅದನ್ನು ಸರಿಪಡಿಸ್ಬೇಕು. ಮತ್ತು ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟಗಳು ಮಾಡಿದ್ರು ಕೂಡ ಸರ್ಕಾರನೇ ಅದು ಹೆಚ್ಚು ಗಮನ ತಗೊಂಡು ಅದಕ್ಕೆ ಏನು ಜಾತಿ ಪತ್ರ ಕೊಡುವಾಗ ಅದನ್ನು ನೋಡಿ ಅದು ನುರಿತಂಥ ಏನು ವ್ಯಕ್ತಿಗಳಿರ್ತಾರೆ ಅವರ ಸಲಹೆಯನ್ನು ಪಡೆದೇ ಕೊಡಬೇಕು. ಜಾತಿ ಪತ್ರ ಕೊಡುವಾಗ ಸುಮ್ಮನೆ ಬರೆದು ಕೊಡಬಾರ್ದು ಅನ್ನೋದು ನಮ್ಮ ಆಗ್ರಹ ಇದೆ. ಥ್ಯಾಂಕ್ ಯು. ಇವತ್ತಿನ ಈ ಸಭೆಯಲ್ಲಿ ನೀವು ಅರಣ್ಯಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಅರಣ್ಯಕ ಸಮಿತಿಗಳು ಮತ್ತು ತಾಲೂಕು ಅರಣ್ಯಕ ಸಮಿತಿಗಳು, ಸಬ್ ಡಿವಿಷನ್ ಅರಣ್ಯಕ ಸಮಿತಿಗಳು ಮತ್ತು ಹಾಡಿ ಅರಣ್ಯಕ ಸಮಿತಿಗಳಲ್ಲಿ ಕೆಲವು ಸದಸ್ಯಗಳು ಏನು ಆಯ್ಕೆ ಆಗಿದ್ರು ಅವ್ರು ಇಲ್ಲ ಅಂಥೇಳಿ ನೀವು ಚರ್ಚೆ ಮಾಡಿದಿರಿ. ಈಗ ನಿಮ್ಮ ಸಲಹೆ ಏನು? ಜಿಲ್ಲಾ ಅರಣ್ಯಕ ಸಮಿತಿಯಲ್ಲಿ ಯಾರು ಇಲ್ಲ, ಈಗ ಯಾರು ಇರಬೇಕು? ಈಗ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳು ಆಗದೇ ಇರೋದ್ರಿಂದ 5-6 ವರ್ಷದಿಂದ ಅಲ್ಲಿ ಆ ಸದಸ್ಯಗಳು ಅಲ್ಲಿ ಖಾಲಿ ಆಗಿದೆ. ಆ ಸಂದರ್ಭದಲ್ಲಿ ಏನಾದರೂ ಅವ್ರು ಸಭೆ ಕರೆದಿದ್ದಾರಾ? ಅಥವಾ ಈ ಕಮ್ಯುನಿಟಿಯಿಂದ ನಾಮಿನೇಟ್ ಮಾಡಿದಂಥ ಕೆಲವು ಸದಸ್ಯಗಳಿದ್ದು ಜಿಲ್ಲಾ ಸಮಿತಿಗೆ ಮತ್ತು ಸಬ್ ಡಿವಿಷನ್ ಸಮಿತಿಗೆ ಅವು ಖಾಲಿ ಆಗಿದ್ದಾವೆ. ಅರಣ್ಯಕಿರ ಸಮಿತಿ, ಹಾಡಿ ಅರಣ್ಯಕ ಸಮಿತಿಗಳಲ್ಲಿ ಕೆಲವರು ಪೋತಿ ಆಗಿದ್ದಾರೆ, ಅದನ್ನು ತುಂಬಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ಕ್ರಮ ಕೈಗೊಂಡಿದೆಯಾ ಅಥವಾ ಸುಮ್ಮನೆ ಹಂಗೇ ತೇಲ್ಸ್ತಾ ಇದ್ದಾರಾ? ವಿಠಲ್ ಅವರು ಒಂದೆರಡು ಮಾತು ಹೇಳ್ಬೋದಾ? ಅಂದರೆ ಈ ಅರಣ್ಯಕ್ಕೂ ಕಾಯ್ದೆ ಭಾರಿ ತುಂಬ ಒಳ್ಳೆಯ ಒಂದು ಕಾಯ್ದೆ. ಅದರ ಸಮಿತಿಯ ಒಂದು ಜವಾಬ್ದಾರಿ ಉಪವಿಭಾಗ ಮಟ್ಟದಲ್ಲಿ ಉಪವಿಭಾಗದ ಅಧಿಕಾರಿ, ಅಧ್ಯಕ್ಷರು ಮತ್ತು ಬುಡಕಟ್ಟು ಕಲ್ಯಾಣ ಅಧಿಕಾರಿ, ಕಾರ್ಯದರ್ಶಿ ಇರ್ತಾರೆ.
ಹಾಗೆಯೇ ಜಿಲ್ಲಾ ಸಮಿತಿಯಲ್ಲೂ ಕೂಡ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರು ಮತ್ತು ಅಲ್ಲಿ ಗಿರಿಜನ ಯೋಜನಾ ಸಮನ್ವಯಾಧಿಕಾರಿಗಳು ಅವರು ಕಾರ್ಯದರ್ಶಿ ಆಗಿರ್ತಾರೆ. ಮತ್ತು ಅವರು ಹಕ್ಕುಪತ್ರ ಕೊಡೋರು ಕೂಡ ಜಿಲ್ಲಾ ಮಟ್ಟದಲ್ಲಿ ಇರೋವಂಥವ್ರು, ಅವರು ಸಹಿ ಮಾಡ್ತಾರೆ. DC, ನಮ್ಮ ಜಿಲ್ಲಾಧಿಕಾರಿ ಮತ್ತು ಅರಣ್ಯಾಧಿಕಾರಿ, ನಮ್ಮ ಗಿರಿಜನ ಕಲ್ಯಾಣಾಧಿಕಾರಿ ಇವರು ಸಹಿ ಮಾಡಿದ್ರೇ ಹಕ್ಕುಪತ್ರ ಆಗೋದು. ಅಂಥ ಜಾಗದಲ್ಲಿ ಇರುವಾಗ ಅರಣ್ಯ ಹಕ್ಕು ಕಾಯ್ದೆ ಬಂದು 2009ರಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮ ಆಡಿ ಕಮಿಟಿಯಿಂದ ರಚನೆ ಮಾಡಿ DLC ಮತ್ತು SDLC ಈ ಕಮಿಟಿಯನ್ನು ರಚನೆ ಮಾಡಿದ ಹೊರತು ಅದರ ನಂತರದಲ್ಲಿ ಅವರಿಗೆ ತಿಂಗಳಲ್ಲಿ ಸಭೆ ಕರೆಯೋದು, ಸಭೆಯಲ್ಲಿ ಏನು ನಿರ್ಣಯ ಆಗ್ತದೆ ಅದು ಮಾಹಿತಿ ಒಂದು ಗ್ಯಾಪ್ ಆಗ್ತಾ ಇದೆ. ಅಂದರೆ ಹಿಂದೆ ಫಸ್ಟ್ ಮೊದಲು ಎಲ್ಲ ಕಮಿಟಿಯವ್ರನ್ನೂ ಕರಿತಾಯಿದ್ರು. ಆ ನಂತರದಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಇವೆಲ್ಲ ಒಂದು ಚುನಾವಣೆ ಆಗದೇ ಹೊಸದಾಗಿ ಒಂದು ಸದಸ್ಯರು ಆಯ್ಕೆ ಆಗಿ ಅವರು ಈ DLC SDLCಗೆ ಬರ್ದೇನೆ ಅದು ಹೆಂಗೆ ತಟಸ್ಥ ಆಯಿತು, ಅದೇ ರೀತಿ ಈ ಸಮಿತಿಯವ್ರಿಗೂ ಮಾಹಿತಿ ಕೊಡೋದನ್ನು ನಿಲ್ಲಿಸಿದ್ದಾರೆ. ಅಂದರೆ ಕಾರ್ಯದರ್ಶಿಗಳು ಆ ಕೆಲಸ ಮಾಡಬೇಕಿತ್ತು, ಅವ್ರು ಆ ಕೆಲಸ ಮಾಡ್ದೇ ಅವರಿಗೆ ಪತ್ರ ಕಳಿಸಿಲ್ಲ, ಏನೂ ಇಲ್ಲ. ಆದರೆ ಸರ್ಕಾರ ಮಟ್ಟಕ್ಕೆ ತುಂಬ ವರದಿಗಳು ಎಲ್ಲರೂ ತೀರ್ಮಾನ ಕೈಗೊಂಡಾಗೇ ಹೋಗಿರೋವಂಥದ್ದು ಮಾಹಿತಿ ಹೋಗಿದೆ. ಹಾಗಾಗಿ ಇಲ್ಲಿ ಸರ್ಕಾರನೇ ಒಂದು ತಪ್ಪು ಮಾಡ್ತಾ ಇದೆ ಅನ್ನೋ ಲೆವೆಲಲ್ಲಿ ಆದಿವಾಸಿಗಳು ಸಮಸ್ಯೆ ಅದು ಹಾಗೆಯೇ ಉಳ್ಕೊಂಡಿದೆ. ಅರಣ್ಯಕ್ಕೂ ತಿರಸ್ಕಾರ ಆಗಿದ್ರು ಆ ತಿರಸ್ಕಾರನ ಯಾವ ರೀತಿ ಸರಿ ಮಾಡಬೇಕು ಅನ್ನೋ ಜವಾಬ್ದಾರಿ ನಮ್ಮ ಉಪವಿಭಾಗ ಮಟ್ಟದ ಸಮಿತಿಯವ್ರಿಗೂ ಇಲ್ಲ, ಜಿಲ್ಲಾ ಕಮಿಟಿಯವರು ಸಲಹೆ ಕೊಡಲ್ಲ. ಈ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಯಾವತ್ತೋ ಒಂದು ದಿವಸ 6 ತಿಂಗಳಿಗೋ 3 ತಿಂಗಳಿಗೋ ಅವರು ವರದಿ ಕೇಳಿದಾಗ ತಪ್ಪು ವರದಿ ಕೊಡೋದು. ಅದು ಈ ಕಮಿಟಿಯಲ್ಲಿ ಹಿಂದೆ ಯಾರು ಇದ್ದರು ಅವ್ರ ಹೆಸರನ್ನೇ ಮುಂದುವರಿಸ್ತಾ ಇದ್ದಾರೆ, ಸತ್ತಿದ್ರೆ ಅವರೇ ಮುಂದುವರಿತಾ ಇದ್ದಾರೆ ಹಂಗೆ. ಮತ್ತು ಅವರಿಗೆ ಸರಿಯಾದ ಸಭೆಗಳು ಆಗದೇ ಮಾಹಿತಿ ಕೊರತೆ ಇದೆ. ಈಗ ಎಷ್ಟು ಅರ್ಜಿ ಹಾಕಿದೆ, ಎಷ್ಟು ತಿರಸ್ಕಾರ ಆಗಿದೆ, ಎಷ್ಟು ಇನ್ನು ನಮ್ಮ ಮುಂದಿನ ಇದಕ್ಕೆ ಹಂತದಲ್ಲಿ ಈಗ ಪ್ರಗತಿಯಲ್ಲಿದೆ, ಇವು ಮಾಹಿತಿ ಕೊರತೆ ಇದೆ ಈ ಕಮಿಟಿಯಲ್ಲಿ. ಹಾಗಾಗಿ ಇದನ್ನು ಹೊಸದಾಗಿ ಪುನರ್ಚಾಲನೆ ಕೊಟ್ಟು ಅವರಿಗೆ ತರಬೇತಿ, ಅರಣ್ಯಕ್ಕೂ ಕಾನೂನು ಪುಸ್ತಕನೂ ಅವ್ರಿಗೆ ಕೊಟ್ಟು ಅದರದ್ದು ತರಬೇತಿನೂ ಆಗಿ ಅವಶ್ಯಕತೆ ಇದೆ. ಅದೆಲ್ಲ ಕೊಟ್ಟಾದಮೇಲೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ಏನು ಹೇಳ್ತು, ಹಿಂದೆ ಅರ್ಜಿ ಕೊಟ್ಟಿರೋ ತಿರಸ್ಕಾರ ಆಗಿದ್ದರೆ ಅದನ್ನು ಮತ್ತೆ ಪರಿಶೀಲನೆ ಮಾಡಿ ಯಥಾಸ್ಥಿತಿ ತರಬೇಕು ಅಂತ. ಅಂಥವನು ಕೂಡ ಸರ್ಕಾರ ಎಲ್ಲೋ ಕಡೆಗಣಿಸಿದೆ ಅಂತ ಅನ್ನಿಸ್ತಾ ಇದೆ, ಈ ಕಮಿಟಿಗಳು ಆಕ್ಟಿವ್ ಆಗಿ ಕೆಲಸ ಮಾಡದೇ ಇರೋದ್ರಿಂದ. ಸೊ ಈ ಕಮಿಟಿ ಸರಿ ಮಾಡ್ಬೇಕು ಈಗ. ಹೌದು, ಕಮ್ಯುನಿಟಿಯಿಂದ ಯಾರು ಆಯ್ಕೆ ಮಾಡಿದ್ದಾರೆ ಅದನ್ನ ಅವರು ಆಕ್ಟಿವ್ ಇಲ್ದಿದ್ರೆ ಅವ್ರು ತೆಗೆದಾಗ ಹೊಸ ಮತ್ತೆ ಹಾಕಬೇಕು. ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸದಸ್ಯರು ಇಲ್ಲದೆ ಇರೋದ್ರಿಂದ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಆ ಕಮಿಟಿನ ಕಂಪ್ಲೀಟ್ ಮಾಡಿ ಪ್ರೋಸೆಸ್ ಇನಿಷಿಯೇಟ್ ಮಾಡಬೇಕು ಅಂತ. ಓಕೆ, ಅರ್ಜಿ ಕೊಟ್ಟಿರೋರನ್ನ ನೀವು ಮತ್ತೆ ಹೊಸ ಅರ್ಜಿ ಕರೀದಾನೆ, ಅರ್ಜಿ ಕೊಟ್ಟಿರೋರು ಅರ್ಜಿನ ಪರಿಷ್ಕರಿಸಿ ಹಕ್ಕುಪತ್ರ ಕೊಡಬೇಕು. ಅರ್ಜಿ ಹಾಕದಿದ್ದವ್ರಿಗೆ ಹೊಸ ಅರ್ಜಿನ ನೀವು ಸ್ವೀಕರಿಸಬೇಕು ಅನ್ನೋದನ್ನ ನಿಮ್ಮದು ಒತ್ತಡ ಇದೆ ಅಲ್ವಾ? ಓಕೆ, ಈಗ ಹೆಮ್ಮಿಗೆ ಹಾಡಿ ಮತ್ತು ಬೇರ್ತಮನಹಳ್ಳಿ ಹಾಡಿ ಮತ್ತು ಕರ್ಣಕುಪ್ಪೆ ಹಾಡಿಗೆ ಸ್ವಾಮಿಕ ಹಕ್ಕು ಸಿಕ್ಕಿದೆ ಅಂತ ಹೇಳಿದಿರಿ. ಈಗ ಅದಕ್ಕೆ ನಿಮ್ಮನ್ನೇ ಒಂದು ಅರಣ್ಯಕ್ಕೆ ಪ್ರವೇಶ ಮಾಡಿದಾಗ ಕೂಡ ಒಂದು ಪ್ರಪೋಸಲ್ ಕೊಟ್ಟಿದ್ದೀರಿ. ಏನಂತ, ಈ ಅರಣ್ಯವನ್ನು ನಮಗೆ ಸಮೃದ್ಧಿ ಮಾಡಿಕೊಡಿ, ಎಲ್ಲಿ ಕಿರುದಿನಸಿ ಸಿಗೋಂಗೆ ಮಾಡಿ, ಆ ಪ್ರಾಣಿ ಪಕ್ಷಿಗಳಿಗೆ ಮೇವು ಸಿಗಬೇಕು, ನಾವು ಸಾಕು ಪ್ರಾಣಿಗಳಿಗೂ ಮೇವು ಸಿಗಬೇಕು, ಹಾಗೆ ಆದಿವಾಸಿಗಳು ಕೂಡ ಅಲ್ಲಿ ಕಿರುದಿನ ಸಿಗಬೇಕು, ಆ ಥರದ್ದು ಡೆವಲಪ್ ಮಾಡಿ ಅಂತ ಏನೇನು ಪ್ಲ್ಯಾನ್ ಕೇಳಿದಿರಿ ಹರ್ಷ ಅವರೇ? ನೀವು ಅರಣ್ಯ ಸಚಿವ ಅಧ್ಯಕ್ಷರಾಗಿರೋದ್ರಿಂದ ಡಿಸೆಂಬರ್ 10ನೇ ತಾರೀಕು ನಾವು ನಮ್ಮ ಎಮ್ಗೆ ಕಾಡಿನ ಒಂದು ಮದುವೆ ಕಲ್ಯಾಣ ತಮ್ಮ ಅಧ್ಯಯನ ಪೀಠಕ್ಕೆ ಅವತ್ತು ಪೂಜೆ ಸಲ್ಲಿಸಲಿಕ್ಕೆ ಅಂತೇಳಿ ಭೇಟಿ ಕೊಟ್ಟಿದ್ವಿ. ಬೇತಮನಹಳ್ಳಿ ಹಾಡಿ, ಎಮ್ಗೆ ಹಾಡಿ ಹಾಗೂ ಕರ್ಣಕುಪ್ಪೆ ಹಾಡಿ ಹಾಗೂ ಹುಣಸೂರು ತಾಲೂಕಿನ ಎಲ್ಲ ಹಾಡಿಯ ಅರಣ್ಯ ಸಮಿತಿ ಮುಖಂಡರುಗಳು ಹಾಗೂ ಡೀಡ್ ಸಮಿತಿಯ ಮುಖಂಡರುಗಳ ವತಿಯಿಂದ ಅವತ್ತು ಹೋಗಿ ನಮ್ಮ ಮದುವೆ ಕಲ್ಯಾಣ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ಒಂದು ನಮ್ಮ ಅರಣ್ಯ ಹಕ್ಕು ಏನಿದೆ ಅದನ್ನು ಪ್ರತಿಪಾದಿಸ್ತೀವಿ. ಆ ದಿನ ಒಂದು ನಿರ್ಣಯಗೊಂಡದ್ದು ಏನು ಅಂತಂದರೆ, ಏನು ನಮ್ಮದು ಎಷ್ಟು ಹೆಕ್ಟರು ಕಾಡಿದೆ ಅದು ಕಿರುಅರಣ್ಯ ಸಂಪನ್ಮೂಲ ಸಿಗೋ ಥರ ಮಾಡಬೇಕು. ಮತ್ತು ಅಲ್ಲಿ ವಾಸ ಮಾಡೋಕ್ಕಂಥ ಪ್ರಾಣಿಗಳು, ಪಕ್ಷಿಗಳಿಗೆ ಈಗ ಯಾವುದೇ ಮೇವು ಸಿಗ್ತಾ ಇಲ್ಲ. ಅವರು ನೀಲಗಿರಿ ಅಥವಾ ಈ ಅರ್ಕಿಲೇಸ್ ಮರಗಳನ್ನ ನೆಟ್ಟಿರ್ತಾರೆ. ಅದರಿಂದ ನೀಲಗಿರಿ ಮತ್ತು ಅರ್ಕಿಲೇಸ್ ಮರದಿಂದ ಮತ್ತು ಬಿದಿರಿಂದ ಯಾವುದೇ ಪ್ರಾಣಿಗಳು, ಯಾವುದೇ ಪಕ್ಷಿಗಳು ಅದಕ್ಕೆ ಆಹಾರ ಆಗಲ್ಲ. ಹಂಗಾಗಿ ಅವೇನು ಮಾಡ್ತೇವೆ ಅಂದರೆ, ಬೇರೆ ರೈತರ ಜಮೀನುಗಳಿಗೆ ಅಥವಾ ಈ ಲಕ್ಷ್ಮಣ ತೀರ್ಥ ಹೊಳೆ ಹಂಚಿಗೆ, ಈ ನವಿಗಳೆಲ್ಲ ಲಕ್ಷ್ಮಣ ತೀರ್ಥ ಹೊಳೆ ಹಂಚಿಗೆಲ್ಲ ವಲಸೆ ಬಂದವೆ.
ಮತ್ತು ಕಾಡಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲದ ಪ್ರಾಣಿಗಳು ಎಲ್ಲ ಹೊರಗಡೆ ರೈತರ ಜಮೀನಿಗೆಲ್ಲನೂ ಭೇಟಿ ಕೊಡ್ತಾ ಇರ್ತವೆ. ಹಂಗಾಗಿ ನಮ್ಮ ಒತ್ತಾಯ ಏನಿದೆ ಅಂದರೆ ಅಲ್ಲೇ ಒಂದು ಕೆರೆ, ಕಾಡಿನಲ್ಲಿ ಒಂದು ಕೆರೆ ಥರ ಮಾಡಿ ಆ ಕೆರೆಗೆ ಒಂದು ಬೋರ್ವೆಲ್ನ ಕೊರೆಸಿ ಶಾಶ್ವತವಾಗಿ ಆ ಕೆರೆಯಲ್ಲಿ ನೀರು ನಿಲ್ಲಂಗೆ ಮಾಡಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಒಂದು ನೀರಿಂದು ವ್ಯವಸ್ಥೆ ಮಾಡಿ, ಮತ್ತು ಅಲ್ಲಿ ಕಾಡಿನ ಒಳಗಡೆ ಒಂದು ಪ್ರಾಣಿಗಳು ಏನು ಆಹಾರವನ್ನು ತಿಂತೇವೆ ಅಂಥ ಒಂದು ಗಿಡ ಮರ ಪಕ್ಷಿಗಳಿಗೆ ಒಂದು ಹಣ್ಣು ಬಿಡೋಂಥ ಒಂದು ಇದು ಹೊಂಗೆ, ಇಪ್ಪೆ, ಹಲಸು ಮತ್ತು ಆಲ ಇತ್ಯಾದಿ ಗಿಡಗಳನ್ನ ಅಲ್ಲಿ ನೆಟ್ಟಿ ಆ ಒಂದು ಕಾಡನ್ನು ಅಭಿವೃದ್ಧಿಗೊಳಿಸಬೇಕು ಅಂತೇಳಿ ನಮ್ಮ ಒಂದು ಒತ್ತಾಯ ಇದೆ. ಧನ್ಯವಾದಗಳು. ನಿಮ್ಮ ಹೋರಾಟಕ್ಕೆ ಜಯವಾಗಲಿ. ಸೊ ನಿಮ್ಮ ಆದಿವಾಸಿ ಪೀಪಲ್ಸ್ ಪಾರ್ಲಿಮೆಂಟ್ ಏನು ಫೆಬ್ರವರಿ 10 ಒಳಗಡೆ ನಡೀತದೆ, ಆ ಟೈಮಲ್ಲಿ ಏನೇನು ಪ್ರಸ್ತಾಪ ಮಾಡ್ತೀರಿ ಅದನ್ನೆಲ್ಲ ಕೂಡ ನಮ್ಮೊಟ್ಟಿಗೆ ಒಂದು ಸರಿ ಶೇರ್ ಮಾಡಿ, ಮತ್ತು ಇದು ನಿಮ್ಮ ಹೋರಾಟದ ಜೊತೆ ನಾವು ಕೂಡ ಇರ್ತೀವಿ. ಧನ್ಯವಾದಗಳು.